ಹಾಯ್ ಫ್ರೆಂಡ್ಸ್, ಮಾತಾಡ್ತಾ ಇದ್ದರೆ ಶೋಭಾರಾಣಿ. ಹೋಮ್ ಮೇಡ್ ಪುಳಿಯೋಗರೆ ಮಿಕ್ಸ್ ಎಲ್ಲ ಇರುತ್ತೆ ಇದ್ರಾಗೆ. ಹಾಗೆ ಇವೆಲ್ಲ ಒಗ್ಗರಣೆ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ಮಾಡೋದು. ಏನೇನು ಬೇಕಂತ ಹೇಳ್ತೀನಿ ನೋಡಿರಿ. ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು. ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಕರಿಬೇವು ಇದೆ. ಶೇಂಗಾಕಾಳು ನಮ್ಮ ಮನೆಗೆ ಇಷ್ಟಪಡ್ತಾರೆ. ಎಲ್ಲ ಬೇಳೆಗಳಿಗೂ ಒಂದೊಂಥರ ವಿಟಮಿನ್ ಎಲ್ಲ ಇರುತ್ತೆ. ಕೊಬ್ಬರಿ ನಮ್ಮನೆ ಕೊಬ್ಬರಿ ಇಲ್ಲದೆ ಅಡಿಗೆ ಇಲ್ಲ, ಅದಕ್ಕೆ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಮಾಡೋಕ್ಕೆ ಎಣ್ಣೆ ಇದು 6 ಜನಕ್ಕೆ ಆಗೋಷ್ಟು ಇದೆ. ಒಂದು ಪಾನ್ ಇಟ್ಕೊಂತೀನಿ, ಬರೀ ಮಾಡೋಣ. ಆರು ಜನಕ್ಕೆ ಆಗೋದು ಎಣ್ಣೆ ಅಷ್ಟು ಹಾಕ್ತೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಯ್ತು ಫ್ರೆಂಡ್ಸ್. ನೋಡಿ, 2 3 4 5 ಜಾಸ್ತಿ ಹಾಕಿದರೆ ಏನಿಲ್ಲ. ಇದು ಬಡವ್ರ ಬಾದಾಮಿ ಅಂತಾರೆ, ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಬಿಸಿ ಆಗಲಿ, ಗರಿ ಗರಿ ಆಗುತ್ತೆ. 2 ನಿಮಿಷ ನೊರ ಎಲ್ಲ ನಿಲ್ಲಿ, ಒಂಚೂರು ಬರುತ್ತೆ. ಈಗ ಚೆನ್ನಾಗಾಗುತ್ತೆ. ಆಯಿತು, ಚಟಪಟ ಅಂತ ಇದೆ. ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಘಮ ಬರುತ್ತೆ. ಸ್ವಲ್ಪ ಬೇಳೆಗಳು ಹಾಕೋಣ, ಚೆನ್ನಾಗಿರುತ್ತೆ. ಒಂದೊಂದು ಸ್ಪೂನ್ ಹಾಕ್ಕೊಳ್ರಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇಷ್ಟಪಡ್ತಾರೆ, ನಾವು ಜಾಸ್ತಿ ಹಾಕ್ಕೊತೇವೆ. ನಿಮಗೆ ಎಷ್ಟು ಬೇಕು ನೀವು ಹಾಕ್ಕೊಳ್ಳಿ. ಮಾಡುವಾಗ ತುಂಬ ಪರಿಮಳ, ತುಂಬ ಘಮ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಅದಾಯಿತು. ಆಮೇಲೆ ಕರಿಬೇವು ಹಾಕೋಣ. ಇದೆಲ್ಲ ನಿಧಾನಕ್ಕೆ ಈ ಥರ ನಾನು ಹೊರಗಡೆ ಎಲ್ಲ ಸ್ಮೆಲ್ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡೆಲ್ಲ ಕೆಮಿಕಲ್ಸ್ ಇರಲ್ಲ ಪೌಡ್ರ್ನಾಗೆ, ನಾವೇ ಮಾಡಿದ್ವಿ ಅಂತ ಒಂದು ಖುಷಿ ಇರುತ್ತೆ. ಆಮೇಲೆ ಪ್ರಿಸರ್ವೇಟಿವ್ ಹಾಕೋದಿಲ್ಲಲ್ಲ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿರಿ. ನೀವು ಯಾರು ಬರಲಿಕ್ಕೂ ನನಗೆ ಫೋನ್ ಮಾಡಿರಿ, ನಾನು ಹೇಳ್ಕೊಡ್ತೇನೆ. ಇಲ್ಲ ರೆಡಿ ಪೌಡ್ರ್ ಇರ್ತೈತಿ, ಯಾರಾದರೂ ಫೋನ್ ಕಾಲ್ ಮಾಡಿದರೆ ಪೋಸ್ಟ್ಗೆ ಕೊರಿಯರ್ಗೆ ಕಳಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಉರಿ ಎರ್ಸ್ಕೊಳ್ರಿ. ಒಗ್ಗರಣೆ ಹೊತ್ತಿಸ್ಬೇಡ್ರಿ, ಅನ್ನೋ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಆಯ್ತು, ಘಮ ಅಂತ ಇದೆ ನೋಡಿರಿ. 1-2 ನಿಮಿಷ ಮೀಡಿಯಮ್ ಊರಿಗೆ 1-2 ನಿಮಿಷ ಆಗಲಿ. ನೋಡಿರಿ, ಬಂದಕ್ಕೆ ಕಲರು ಈ ಥರ ಬಂತು. ಸ್ವಲ್ಪ ಬ್ರೌನ್ ಆಯ್ತು, ತಿರುಗ್ತಾ ಇದೆ. ಆಮೇಲೆ ಕೊಬ್ಬರಿ ಹಾಕ್ಕೊಳ್ರಿ. ಕೊಬ್ಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಹಾಕ್ತಾ ಇರೋದು ಒಣ ಕೊಬ್ಬರಿ ತುರಿ. ಮನೆಯೆಲ್ಲ ಘಮ ಅನ್ನುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಇದಾಯಿತು. ಕೊಬ್ಬರಿ 2 ನಿಮಿಷ. ಇವಾಗ ಪೌಡ್ರ್ ಹಾಕೋಣ. 5 ಜನಕ್ಕೆಲ್ಲ ನೋಡಿರಿ, ಈ ಥರ ಹಾಕಬೇಕು. 3 4 5 ಎಲ್ಲ ರೆಡಿ ಇರುತ್ತೆ. ಇದ್ರಲ್ಲಿ ಹುಳಿ ಎಲ್ಲ ಇರುತ್ತೆ. ಆಯ್ತು, ಈಗ ಇದನ್ನು ಆಫ್ ಮಾಡಿಬಿಡ್ಬೇಕು. ಮುಗೀತು. ಇದ್ರ ಹೀಟಿಗೆ ಇದೆಲ್ಲ ಕೂಡುತ್ತೆ. ಆಯಿತು, ಪುಳಿಯೋಗರೆ ಮಿಕ್ಸ್ ಆಯಿತು. ಅನ್ನ ಕಲಸಿ ನಿಮಗೆ ತೋರಿಸ್ತೇನೆ. ಮಿಕ್ಸ್ ರೆಡಿ ಆಯಿತು. ಇದಕ್ಕೆ ಉಪ್ಪು ಹಾಕಲಿಲ್ಲ ಅಂತ ಕೇಳಬೇಡ್ರಿ. ಇದ್ರ ಪೌಡ್ರ್ನಾಗ ಉಪ್ಪು ಹೆಚ್ಚಿ, ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ. ನಮ್ಮ ಮನೆಗೆ ಉಪ್ಪು ಕಮ್ಮಿ ಎಲ್ಲ ಇರುತ್ತೆ. ಮಾಡಿರೋ ಅನ್ನ ಮಾಡುವಾಗ ಬಿಸಿ ಅನ್ನ ಇಡ್ತೀರಲ್ಲ, ಆವಾಗ ನೀರಿಗೆ 1-2 ಡ್ರಾಪ್ ಒಳ್ಳೆಣ್ಣೆ ಹಾಕ್ರಿ. ತುಂಬ ಉದುರಾಗಿ ಈ ಥರ ಚೆನ್ನಾಗಿ ಬರುತ್ತೆ. ಈಗ ಹಾಕ್ರಿ. ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲಗಳಿಗೂ ಹತ್ಬೇಕದು. ನಿಧಾನಕ್ಕೆ ಮಾಡಿರಿ, ಅವಸರ ಮಾಡ್ಕೊಬಿಡ್ರಿ. ಗ್ಯಾಸ್ ಆಫ್ ಐತಿ, ಅದೇನು ಅನ್ನ ಏನು ಹೊತ್ತೋದಿಲ್ಲ. ಮಿಕ್ಸ್ ಮಾಡಿರಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಮಿಕ್ಸ್ ಆಗಿ ಪುಳಿಯೋಗರೆ ಘಮ ಘಮ ಅನ್ನುತ್ತೆ. ಎಲ್ಲರೂ ಊಟ ಮಾಡೋದು, ಮಕ್ಕಳಿದ್ದ ಹಿಡಿದು ವಯಸ್ಕರು ಎಲ್ಲರೂ ಮಾಡ್ಬೋದು. ಮಾಡಿ ನೋಡ್ಕೊಳ್ರಿ ನೀವು, ಘಮ ಘಮ ಅನ್ನುತ್ತೆ. ಇದನ್ನು ಪೌಡ್ರ್ ಮಾಡೋದು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ತೋರಿಸ್ತೇನೆ ನಾನು. ನಿಧಾನಕ್ಕೆ ಕಲಸ್ರಿ, ಎಲ್ಲ ಅಗಳಿಗೂ ಹತ್ಬೇಕದು. ನೋಡಿ ಫ್ರೆಂಡ್ಸ್, ಈಗ ಆಯ್ತಿದು ರೆಡಿ ಆಯಿತು. ಉಪ್ಪು ಕಡಿಮೆ ತಿನ್ನೋದ್ರಿಂದ BP ಕಂಟ್ರೋಲ್ನಾಗ ಇಟ್ಕೋಬೋದು. ಜಾಸ್ತಿ ಉಪ್ಪು ತಿಂದರೆ ಡಾಕ್ಟ್ರ್ ಹೇಳ್ತಿರ್ತಾರೆ, ಉಪ್ಪನ್ನ ಸ್ವಲ್ಪ ಆಹಾರದಾಗ ಉಪ್ಪು ಕಡಿಮೆ ಮಾಡಿರಿ ಅಂತಂದು. ಅದಕ್ಕೆ ನಮ್ಮ ಮನೆಯಲ್ಲಿ ಉಪ್ಪು ಕಡಿಮೆ, ಶುಗರ್ ಕಡಿಮೆ. ಮತ್ತು ಹೆಣ್ಮಕ್ಳಿಗೆ ಒಂದು ಟ್ರಿಪ್ಪು, ಅಡುಗೆ ಮನೆಯಲ್ಲಿ ತುಂಬ ಖುಷಿಯಾಗಿ ಅಡುಗೆ ಮಾಡಬೇಕು. ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕನ ಗಂಟು ಹಾಕ್ಕೊಂಡು ಆಮೇಲೆ ಮನಸ್ಸಿನಾಗ ಏನೋ ಗೊಣಕ್ಕೆ ಅಂತ ಮಾಡಬಾರ್ದು. ಈ ಥರ ಮಾಡಿ ನೋಡಿರಿ, ನೀವು ಆರೋಗ್ಯ ಹೆಂಗೆ ಸುಧಾರಿಸ್ತೈತಿ.
ಸ್ವಾಮಿಗೆ ನೈವೇದ್ಯ ಮಾಡಿ ಊಟ ಮಾಡಿರಿ. ನೀವೇನೇ ಮಾಡಿರಿ ಅಡುಗೆ ಮನೆಗೆ ಸ್ವಾಮಿಗೆ ನೈವೇದ್ಯ ಮಾಡಿ ಊಟ ಮಾಡಿರಿ. ನೋಡಿರಿ ರೆಡಿ ಇದೆ ಪುಳಿಯೋಗರೆ ಮಿಕ್ಸ್ ರೆಡಿ ಆಯಿತು. ಈ ಥರ ಸರ್ವ್ ಮಾಡ್ಕೊಳ್ರಿ. ನಮ್ಮನೆ ಶೇಂಗಾ ಕಾಳನ್ನ ಬೇಳೆನ ಬೆಳ್ಳುಳ್ಳಿನ ತುಂಬ ಇಷ್ಟಪಡ್ತೇವೆ ನಾವೆಲ್ಲರೂ. ಮಕ್ಕಳು ಖುಷಿಯಾಗಿ ತಿಂತಾರೆ. ಮಾತಾಡ್ತಾ ಇರೋದು ಶೋಭಾ ರಾಣಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿರಾಮ್. ಥ್ಯಾಂಕ್ ಯು.